ಯಾರೆಲ್ಲ RRB ಗ್ರೂಪ್ ಡಿ ಒಂದು ರಿಸಲ್ಟನ್ನು ಬರೆದಿರಲ್ಲ ಅವ್ರಿಗೆ ಫೈನಲ್ ಆಗಿ ರಿಸಲ್ಟನ್ನು ರಿಲೀಸ್ ಮಾಡಿದರು. ಬರ್ರಿ ಫಾಸ್ಟಾಗಿ ಇದ್ರ ಬಗ್ಗೆ ಮಾತಾಡೋಣ. ಫಸ್ಟ್ನೇ ತಿಳಿಸೋದು ಏನಪ್ಪ ಅಂದ್ರೆ, ಈ ಒಂದು RRB ಎಕ್ಸಾಮಕ್ಕೆ ಭಾಳಷ್ಟು ಜನ ಕ್ಯಾಂಡಿಡೇಟ್ ಅಪ್ಲೈ ಮಾಡಿದ್ರು. 1 ಕೋಟಿಗಿಂತ ಹೆಚ್ಚು ಅಪ್ಲಿಕೇಶನ್ ಹಾಕಿದ್ದು ಕೂಡ ಉಂಟು. ಹಿಂಗಿದ್ದಾಗ ಎಲ್ಲರೂ ಕೂಡ ರಿಸಲ್ಟಿಗೆ ವೇಟ್ ಮಾಡತ್ತೀರಿ. ಫೈನಲ್ ಆಗಿ ರಿಸಲ್ಟ್ ಬಂದೈತಿ. ಬಟ್ ಎಲ್ಲ ಒಂದು ಇದ್ರದ್ದು ಅಲ್ಲ, ಕೇವಲ ಭುವನೇಶ್ವರದ್ದು ಏನೈತಲ್ಲ ಒಂದು ಪೋಸ್ಟ್, ಆ ಒಂದು ಪೋಸ್ಟ್ ಒಳಗಷ್ಟ ರಿಸಲ್ಟನ್ನು ಅನೌನ್ಸ್ಮೆಂಟ ಮಾಡಿದಾರು. ಅಂದ್ರೆ ನಾಳೆ ಅಥವಾ ನಾಡದ್ದೊಳಗೆ ಎಲ್ಲ ಕೂಡ ರಿಸಲ್ಟ್ ಕಂಪ್ಲೀಟಾಗಿ ಅನೌನ್ಸ್ ಆಕೈತಿ. ಈಗ ನಾ ಪರ್ಟಿಕ್ಯುಲರಾಗಿ ಎಷ್ಟು ಕಟಪ್ಪ ಇದ್ರ ಬಗ್ಗೆ ಎಲ್ಲ ಮಾತಾಡೋದಾದ್ರೆ, ಫಸ್ಟ್ನಾಗ ನಾವು ನೋಡ್ತೇವೆ ಕಟಪ್ಪನ್ನು ನೋಡೋಣ. ಇಲ್ಲಿ ನೋಡ್ಬೋದು ಯಾವ ಕ್ಯಾಂಡಿಡೇಟ್ ಶಾರ್ಟ್ ಲಿಸ್ಟ್ ಒಳಗೆ ಒಂದು ಅಪ್ಲೈ, ನೀವು ಮುಂದಿನ ಇದಕ್ಕೆ ಅಪ್ಲೈ ಆಗಿದ್ದೀರಿ ಅಥವಾ ನಿಮ್ಮ ಈ ಒಂದು ID ಅಂತಲ್ಲ ನಾವು ಅದು ಇದ್ರೊಳಗೆ ಐತಿ ಅಂತೇಳಿ ಚೆಕ್ ಮಾಡ್ಕೋಬೋದು. ಇದು ಒಂದು ಬೇಕಾಗಿದ್ರೆ ನಾ ಕೆಳಗಡೆ ಲಿಂಕ್ ಕೂಡ ಕೊಟ್ಟಿರ್ತಾನೆ. ಇಲ್ಲಿ ನೋಡಿರಿ, ನಮಗೆ ಇಂಪಾರ್ಟೆಂಟ್ ಇರೋದು ಇದಲ್ಲ. ಇಂಪಾರ್ಟೆಂಟ್ ಏನಪ್ಪ ಅಂದ್ರೆ ಅದು ಕಟಪ್ಪ ಭುವನೇಶ್ವರ ಒಳಗೆ UR ಕ್ಯಾಂಡಿಡೇಟ್ಸ್ ಫಸ್ಟ್ ನೋಡೋಣ. ನಾವು UR ಕ್ಯಾಂಡಿಡೇಟ್ಸ್ ಅಂತ ಬಂದ್ರೆ 76.6876 ಅಂದ್ರೆ ನೀವು 76 ಅಂತ ಹಿಡ್ಕೊಂಬಿಡ್ರಿ. 76 ಕಟಪ್ ನಿಂತೈತಿ UR ಕ್ಯಾಂಡಿಡೇಟ್ಸ್ಗೆ. ಆನಂತರ SC ಕ್ಯಾಂಡಿಡೇಟ್ಸ್ಗೆ 67, ಆನಂತರ STಗೆ 58, OBCದವ್ರಿಗೆ 75, ಆನಂತರ EWS ಅವ್ರಿಗೆ 69. ಅಂದರೆ EWS ದವ್ರಿಗೆ ಸ್ವಲ್ಪ ಮಟ್ಟಿಗೆ ಭಾಳಷ್ಟು ಕಡಿಮೆ ನಿಂತೈತೆ ಅಂತೇಳಿ ನನ್ನ ಪ್ರಕಾರ ಅನಿಸ್ತೈತಿ. ನೋಡೋಣ, ನಿಮ್ಗೆ ಇದ್ರ ಬಗ್ಗೆ ಅಭಿಪ್ರಾಯ ಡೆಫಿನೆಟಾಗಿ ತಿಳಿಸ್ರಿ. ಆನಂತರ UR ಆ್ಯಸ್ ಯೂಸ್ವಲ್ ಹೈಯೆಸ್ಟ್ ಇರ್ತೈತಿ. ಈ ಸಲ UR ಎಷ್ಟು ನಿಂತೈತಿ? 76. ಓಕೆ, ಇದ್ರೊಳಗೆ ನಿಮ್ಮ ಏನಾರ ಎಕ್ಸ್ಪೆಕ್ಟೇಷನ್ ಇತ್ತಂದ್ರೆ ಇಷ್ಟು ಹಾಕಿದಾನೆ ಅಂತೇಳಿ ಡೆಫಿನೆಟಾಗಿ ಪಾಸ್ ಹಾಕೇರಿ. ಇದು ಇಷ್ಟು ನಿಂತೈತೆ ಅಂದ್ರೆ ಅಹಮದಾಬಾದ್ ಆಗಲಿ ಬೆಂಗಳೂರು ಆಗಲಿ ಸ್ವಲ್ಪ ಮಟ್ಟಿಗೆ ಇದಕ್ಕೆ ಕಡಿಮೆ ನಿಲ್ಲೋ ಚಾನ್ಸ್ ಐತಿ. ನೋಡೋಣ, ರಿಸಲ್ಟ್ ಬಿಟ್ಟು ಅದ್ರ ಬಗ್ಗೆನೂ ತಿಳ್ಕೊಳ್ಳೋಣ. ಇದಾಗಿತ್ತು ಅಫಿಷಿಯಲ್ ನ್ಯೂಸ. ಅಫಿಷಿಯಲ್ ಆಗಿ ಬಂದೈತಿ. ಇದು ಯಾವುದೇ ರೀತಿಯ ಫ್ರಾಡ್ ನ್ಯೂಸ್ ಅಲ್ಲ. ಓಕೆ, ಮತ್ತು ನೀವು ಎಷ್ಟು ಹಾಕಿದ್ದೀರಿ ಅನ್ನೋದು ಡೆಫಿನೆಟಾಗಿ ತಿಳಿಸ್ರಿ. ಮುಂದಿನ ವಿಡಿಯೋ ಸಿಗ್ತಾನೆ. ಅಲ್ಲಿವರೆಗೂ ಬಾಯ್.